ಅಸಮಾಧಾನ ಎಲ್ಲಿ ಬಂತು ಇಲ್ಲಿ? ಅಸಮಾಧಾನಕ್ಕೆ ಮಾಡ್ಕೊಳ್ಳೋಂಥ ತಪ್ಪೇನು ಮಾಡಿದ್ದೀನಿ ನಾನು ಹೇಳಿ? ಕಾಂಗ್ರೆಸ್ ಪಾರ್ಟಿಗೆ ಕಷ್ಟ ಕಾಲದಲ್ಲಿ ಬಂದು ಇವತ್ತು ನಾನು ಕ್ಯಾಂಡಿಡೇಟಾಗಿ ನಿಂತಿರೋದು ನನ್ನ ತಪ್ಪ? ಯಾವುದೇ ಕಾರಣಕ್ಕೂ ನಾನು ಬಿ ಜೆ ಪಿಲಿ ಕೂರಿಸ್ಕೊಡಿಲ್ಲ. ನನ್ನನ್ನು ಪಾರ್ಟಿ ಕರ್ಕೊಂಡೋಗಿದ್ದು ನಮ್ಮ ಅಂಜನಪ್ಪನವರು. ಇದೇ ಪೆರೇಸಂದ್ರ ಸರ್ಕಲಲ್ಲಿ 10,000 ಜನನ ನಾನು ಸೇರಿಸಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆಸ್ಬಿಟ್ಟು ನಾನು ಪಕ್ಷಕ್ಕೆ ಸೇರ್ಪಡೆ ಸರ್. ಈ ವಿಚಾರಕ್ಕಾದರೆ ಒಂಥರ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರಣ್ಣವ್ರಿಗೆ ಚಿರಋಣಿಯಾಗಿರಬೇಕು. ನನ್ನ ಕಟ್ಟ ಕಡೆಯದಾಗಿ ಕರ್ಕೊಂಡು ಬಂದು ನಮ್ಮನ್ನು ನಿಲ್ಲಿಸಿದ್ದಾರೆ. ಬಟ್ ಹೋರಾಟ ಅಂತೂ ನಾನು ಹಿಂದೆ ಸರಿದರೆ ನನ್ನ ಹೋರಾಟ ಮಾಡಿದೆ. ಅದು ದುರದೃಷ್ಟವಶಾತ್ತು ಗೆಲ್ಲಕ್ಕಾಗಲಿಲ್ಲ. ಆದರೂ ಅದನ್ನು ನಾವು ನನ್ನ ಹೋರಾಟನ ಕನ್ಸಿಡರ್ ಮಾಡಿ ನಮ್ಮ MC ಸುಧಾಕರಣ್ಣ ಸಾಹೇಬರು ನನ್ನನ್ನು ಚೀಮೂಲ್ ನಾಮನಿರ್ದೇಶಕರಾಗಿ ಮಾಡಿದ್ದಾರೆ. ಅವರಿಗೆ ನಾವು ಚಿರಋಣಿಯಾಗಿರ್ತೇವೆ. ಈ ಜೀವನ ಇರೋವರೆಗೂ ಅವ್ರಿಗೆ ನಾವು ಅವರ ಇದರಲ್ಲೇ ಅವರ ಗಡಿಯಲ್ಲೇ ನಾವು ಬೆಳಿತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನೀವು ನಾಮನಿರ್ದೇಶನ ವಿಚಾರದಲ್ಲಿ ಕೆಲವೊಂದು ಮುಖಂಡರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದರು. ಯಾಕಂದರೆ ಕಾಗಚಿಂತೆ ರಾಜಣ್ಣ ಅವರು ಈ ಹಿಂದೆ BJPಯಲ್ಲಿದ್ದರು, ಅಂಥವ್ರನ್ನ ಕರ್ಕೊಬಂದು ನಾಮನಿರ್ದೇಶನ ಮಾಡ್ತಾರೆ ಅಂತ ಅಸಮಾಧಾನ ಅವರು ಹಾಕಿದ್ರೆ ಏನು ಹೇಳ್ತೀರಿ? ನಾನು BJPಯಲ್ಲಿ ಇರಲಿಲ್ಲ ಸರ್. ಮೂಲತಃ ನಾನು ಕಾಂಗ್ರೆಸ್. ನಾವು ಹುಟ್ಟಿದಾಗಿಂದ ಕಾಂಗ್ರೆಸ್ಸಲ್ಲಿ ಬೆಳೆದವರು. ಇವಾಗ ಹಾಲಿ MP ಅವರು ಕಾಂಗ್ರೆಸ್ಸಿಗೆ ಬಂದರು JDSಯಿಂದ, ನಾವು ನಮ್ಮ ಲೋಕಲಲ್ಲಿ ನಾವು ರೈವಲ್ ಆಗಿದ್ವಿ. ನಾವು JDSಗೆ ಹೋದ್ವಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. JDSಯಿಂದ ನಾನು ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡಿದ್ದೆ. ಆವತ್ತು ಕೂಡ ನಮ್ಮ ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡಿದಾಗ ಅವ್ರ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೆ, ಸೋತೆ. ನಾನು ಮಾರ್ಜಿನಲ್ ಮತಗಳಿಂದ ಸೋತೆ. ಅದು ನಾನು ಹತ್ತಿರದಲ್ಲೇ ಬಂದಿದ್ದು ಎಲೆಕ್ಷನ್ಗೆ. ಜಾಸ್ತಿ ನನಗೆ ಟೈಮ್ ಹೋಗಲಿಲ್ಲ. ಲಾಸ್ಟ್ ಡೇ ನಾಮಿನೇಷನ್ ದಿವಸ ಏನು ಇವತ್ತು ಚಿಮ್ಮಲ್ಗೆ ಹಿಂಗೆ ಕೊಟ್ಟರೋ ಅದೇ ಥರ ನನಗೆ ಜಿಲ್ಲಾ ಪಂಚಾಯತಲ್ಲಿ ಕೂಡ ಲಾಸ್ಟ್ ಡೇ ನನಗೆ ನಾಮಿನೇಷನ್ ಹಾಕೋಕ್ಕೆ ಅನುಮತಿ ಕೊಟ್ಟರು ನಮ್ಮ ಅವಾಗ ದೇವೇಗೌಡ ಸಾಹೇಬರು. ಆಗದೆ ಸೋತೆ. ಮತ್ತು ನಾನು ಆಂಜನಪ್ಪನವ್ರು ಬೈ ಎಲೆಕ್ಷನ್ ಮಾಡಿದಾಗ ಕಾಂಗ್ರೆಸ್ ಬಂದರು. ಆಂಜನಪ್ಪನವ್ರ ಜೊತೆಯಲ್ಲೇ ನಮ್ಮ ಏನು ಆಂಜನಪ್ಪನವ್ರು ಬೈ ಎಲೆಕ್ಷನಲ್ಲಿ ಬಂದರು, ಅವ್ರ ಜೊತೆಯಲ್ಲೇ ನಾನು ಬೈ ಎಲೆಕ್ಷನ್ಗೆ ಬಂದೆ, ಕಾಂಗ್ರೆಸ್ಗೆ ಬಂದುಬಿಟ್ಟೆ. ಮತ್ತು ಕಾಂಗ್ರೆಸ್ಸಲ್ಲಿ ನಾನು ಪಕ್ಷನ ಕಟ್ಕೊಂಡು ನಾನು ಮುನ್ನಡೆಸ್ಕೊಂಡೇ ಬಂದೆ. ಅವ್ರ ಜೊತೆಯಲ್ಲಿ ಎಲೆಕ್ಷನ್ ಮಾಡಿದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದರು. ಆವಾಗ ವಿರೋಧ ಪಕ್ಷದ ನಾಯಕರಾಗಿದ್ದು ಸಿದ್ದರಾಮಯ್ಯ ಸಾಹೇಬರು. ನಾನು ಸೇರಿದಾಗ ಇದೇ ಪೆರೇಸಂದ್ರ ಸರ್ಕಲಲ್ಲಿ 10,000 ಜನನ ನಾನು ಸೇರಿಸಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆಸ್ಬಿಟ್ಟು ನಾನು ಪಕ್ಷಕ್ಕೆ ಸೇರ್ಪಡೆ ಪಕ್ಷದಲ್ಲಿ ನಾನು ಯಾವತ್ತೂ ಇಲ್ಲ. BJPಯಲ್ಲಿ ನಾನು ಮೊನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೋದೆ. ಯಾಕೋ ನನಗೆ ಅಲ್ಲಿ ವಾತಾವರಣ ಈ ಕುರಿ ಮಂದೆ ಇರ್ತದಲ್ವ, ಆ ಥರ ಮಂದೆಯಲ್ಲಿ ಆಗ್ದಂಗೆ ಅವರು ಆ ಸ್ಕೂಲಲ್ಲಿ ಆಗಿಬಿಟ್ಟು ಜನನ ಆ ಥರ ಹೀಯಾಳಿಸೋದು, ಹಿಂಸೆ ಕೊಡೋದು ನನಗೆ ಇಷ್ಟ ಆಗಲಿಲ್ಲ. ನಾವು ವಾಪಸ್ ಇದೇ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು, ನಮ್ಮ ಮಿನಿಸ್ಟರ್ ಮೊನ್ನೆ ಸಚಿವರಾದಂಥ ನಮ್ಮ ಸುಧಾಕರಣ್ಣವರು, ಶಿವಶಂಕರ ರೆಡ್ಡಿ ಅವರು ನನ್ನ ಮನೆಗೆ ಬಂದು MP ಎಲೆಕ್ಷನಲ್ಲಿ ಮೊನ್ನೆ ಬಂದು ನೀವು ಇಲ್ಲ ಬಂದುಬಿಡಿ, ನಮ್ಮ ಜೊತೇಲಿ ಇದ್ಬಿಡಿ ಅಂತ ಹೇಳ್ಬಿಟ್ಟು ನನ್ನ ಕರ್ಕೊಂಡು ಬಂದರು. ಆಂಜನಪ್ಪನವರು ಎಲ್ಲ ಸೇರಿ ಕರ್ಕೊಂಡು ಬಂದರು. ನಾನು ಆವತ್ತೇ ಬಂದೆ MP ಎಲೆಕ್ಷನ್ಗೆ. ನಾನು ಕಾಂಗ್ರೆಸ್ ಪಾರ್ಟಿಗೆ ನಾನು ಬಂದು ಜಾಯ್ನ್ ಆದೆ. ವಾಪಸ್ ನನ್ನ ಮನೆಗೆ ನಾನು ವಾಪಸ್ ಬಂದೆ. ಹಾಗಾಗಿ ನಾನು BJPಯಲ್ಲಿ ಆವತ್ತೂ ನಾನು ಎಲ್ಲೂ ಗುರ್ಸ್ಕೊಂಡಿಲ್ಲ. ಯಾವುದೇ ಕಾರಣಕ್ಕೂ ನಾನು BJPಯಲ್ಲಿ ಗುರ್ಸ್ಕೊಂಡಿಲ್ಲ ಸರ್. ಇವಾಗ ಆಂಜನಪ್ಪನವರು ನಾನು ಜಿಲ್ಲಾ ಪಂಚಾಯತಿಗೆ ಹಾಕಿದಾಗ ಆಂಜನಪ್ಪನವರು ನಮ್ಮ ಜೊತೆಲಿದ್ದವರು, ಅವರು ದಳದಲ್ಲಿದ್ದವರು. ನನ್ನನ್ನು ಪಾರ್ಟಿ ಕರ್ಕೊಂಡೋಗಿದ್ದು ನಮ್ಮ ಅಂಜನಪ್ಪನವರು. ಮತ್ತು ಅವರು ನನಗೆ ಸಪೋರ್ಟು ಮಾಡಿದ್ರು ಜಿಲ್ಲಾ ಪಂಚಾಯತಿಯಲ್ಲಿ. ಅರ್ಥ ಆಯ್ತಾ? ಇವಾಗ ಅವರ ಆಪಾದನೆ ನಾನು ಅದನ್ನು ಒಂದು ವೇದಿಕೆಯಾಗಿ ಹೇಳ್ತೀನಿ, ತೊಂದರೆ ಇಲ್ಲ. ಅದಕ್ಕೊಂದು ಆನ್ಸರ್ ಒಂದು ಟೈಮಲ್ಲಿ ಹೇಳ್ತೀನಿ. ಇವಾಗ ಹೇಳೋಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ ವಿಶ್ವಾಸ ಪಡೆಯೋದು ಪ್ರಯತ್ನ ಮಾಡ್ತೀವಿ ಸರ್. ಅಸಮಾಧಾನ ಅಂದರೆ ಯಾಕೆ ಸರ್ ಅಸಮಾಧಾನ ಪಡಬೇಕು? ಇವಾಗ ಚೀಮೂಲ್ ಎಲೆಕ್ಷನ್ಗೆ ಪೆರೇಸಂದ್ರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿನೇ ಇಲ್ಲದೇ ಇರೋ ಮಾಡಿದ್ರು ಯಾರಾದರೂ ಇದ್ರೆ ಸರ್ ಇನಾಮಿನೇಷನ್ ಆಗ್ತಾಯಿತ್ತು BJPಯಲ್ಲಿ. ಅಂಥ ಟೈಮಲ್ಲಿ ಸಚಿವರು ನನ್ನ ಗುರುಸಿ ತಗೊಂಡು ಬಂದು ನೀವು ಹಾಕಲೇಬೇಕಪ್ಪ, ಪಾರ್ಟಿಗೆ ನಾನು ಗೌರವ ತರಬೇಕು ಅಂತ ಹೇಳಿದಾಗ ನಾನು ಹಾಕಿದ್ದೀನಿ. ಇದಕ್ಕೆ ಅಸಮಾಧಾನ ಯಾಕೆ ಬಂತು? ನಾನು ಕಾಂಗ್ರೆಸ್ ಪಾರ್ಟಿಗೆ ತಾನೇ ಹಾಕಿರೋದು, ಬೇರೆದನ್ನಕ್ಕೆ ಹಾಕಿದ್ದೀನ? ಇಲ್ಲ ನಾನೇನು ಬೇರೆ ಕಡೆ BJPಗೆ ಹೋಗಿ ಮಾಡ್ತಾಯಿದ್ದೀನ? ಕಾಂಗ್ರೆಸ್ ಕ್ಯಾಂಡಿಡೇಟಾಗಿ ನಾನು ಬಂದಿರೋದು. ಅಸಮಾಧಾನ ಎಲ್ಲಿ ಬಂತು ಇಲ್ಲಿ? ಅಸಮಾಧಾನಕ್ಕೆ ಮಾಡ್ಕೊಳ್ಳೋಂಥ ತಪ್ಪೇನು ಮಾಡಿದ್ದೀನಿ ನಾನು ಹೇಳಿ? ಕಾಂಗ್ರೆಸ್ ಪಾರ್ಟಿಗೆ ಕಷ್ಟ ಕಾಲದಲ್ಲಿ ಬಂದು ಇವತ್ತು ನಾನು ಕ್ಯಾಂಡಿಡೇಟಾಗಿ ನಿಂತಿರೋದು ನನ್ನ ತಪ್ಪಾಗಿದ್ದರೆ ನಾನು ಅದು ಅಸಮಾಧಾನ ಮಾಡ್ಕೋಬೇಕು. ಅವರು ಅಸಮಾಧಾನ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅನುಸರಿಸ್ಕೊಂಡು ಹೋಗೋಣ ಸರ್. ನಾವೆಲ್ಲ ಅನುಸರಿಸ್ಕೊಂಡು ಹೋಗೋಕೆ ನಾವು ರೆಡಿ ಇದ್ದೀವಿ. ಅದು ಮಿಕ್ಕಿದ್ದೆಲ್ಲ ಅವ್ರಿಗೆ ಬಿಟ್ಟಿದ್ದು ವಿಚಾರ.
ಎಸ್ ಅಕ್ವಾಟೆಕ್ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.